ನಗರದಲ್ಲಿ 20 ಕೋಟಿ ರು ವೆಚ್ಚದಲ್ಲಿ ವಿನೂತನವಾಗಿ ನಿರ್ಮಾಣವಾಗಿರುವ ಅಂಬೇಡ್ಕರ್ ಭವನವನ್ನು ಆಗಸ್ಟ್ 22ರ ಶನಿವಾರ ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ರಾಜ್ಯದಲ್ಲೇ ವಿಶಿಷ್ಟವಾದ ಭವನವಾಗಿದ್ದು ಮುಂದೆ ಅದರ ನಿರ್ವಹಣೆ ಮಹತ್ವದ ವಿಷಯವಾಗಿದೆ ಎಂದರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಉದ್ಘಾಟನಾ ಸಮಾರಂಭದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸಾವಿರಾರು ಅಂಬೇಡ್ಕರ್ ಭವನಗಳಿವೆ, ಆದರೆ ಅವುಗಳ ನಿರ್ವಹಣೆ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ. ಕೋಟ್ಯಾಂತರ ರು ಖರ್ಚು ಮಾಡಿರುವ ಹಣ ಸದ್ವಿನಿಯೋಗ ಆಗಬೇಕು. ಜೊತೆಗೆ ಭವನಕ್ಕೆ ಇಟ್ಟಿರುವ ಹೆಸರಿಗೆ ಚ್ಯುತಿ ಬರದಂತೆ ನೋಡಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಭವನದ ಸಮರ್ಪಕ ನಿರ್ವಹಣೆಗೆ ಸಂಘ ಸಂಸ್ಥೆಗಳು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. 2006ರಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಕೇವಲ 5 ಲಕ್ಷ ರು ಅನುದಾನ ಲಭ್ಯವಿತ್ತು. ಆಶ್ರಯ ಬಡಾವಣೆಯಲ್ಲಿ ನಿವೇಶನವನ್ನು ಗುರುತಿಸಲಾಗಿತ್ತು. ನಗರದ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕು ಎಂದು ಖಾಸಗಿ ಬಸ್ ನಿಲ್ದಾಣದಲ್ಲಿ ನಿರ್ಮಿಸಲು ತೀರ್ಮಾನಿಸಲಾಯಿತು. ಸರ್ಕಾರದೊಂದಿಗೆ ವ್ಯವಹರಿಸಿ ಪಕ್ಕದಲ್ಲಿದ್ದ ಗ್ರಂಥಾಲಯ ಜಾಗವನ್ನು ಸಹ ಭವನದ ನಿರ್ಮಾಣಕ್ಕೆ ಹಸ್ತಾಂತರಿಸಲಾಗಿತ್ತು. 2013ರಲ್ಲಿ ನಡೆದ ರಾಜಕೀಯ ಬದಲಾವಣೆಯಿಂದ ಅಂಬೇಡ್ಕರ್ ಭವನ ನಿರ್ಮಾಣದ ಕನಸು ನನಸಾಗಿರಲಿಲ್ಲ. 5 ಲಕ್ಷದಿಂದ ಪ್ರಾರಂಭವಾಗಿ ಇಂದು 20 ಕೋಟಿ ರು ವೆಚ್ಚದಲ್ಲಿ ಭವನ ನಿರ್ಮಾಣವಾಗಿದೆ ಎಂದರು. ಉದ್ಘಾಟನೆಯ ದಿನ ಗಣ್ಯರು, ಅತಿಥಿಗಳು, ವಿಶೇಷ ಆಹ್ವಾನಿತರು, 2 ಜಿಲ್ಲೆಗಳಿಂದ ಆಗಮಿಸುವ ಮುಖಂಡರು, ಮಾಧ್ಯಮದವರಿಗೆ ಭವನದ ಒಳಗಡೆ ಅವಕಾಶವಿರುತ್ತದೆ. ಭವನದ ಹಿಂದೆ ಮುಂದೆ ಸಾರ್ವಜನಿಕರಿಗೆ ಅವಕಾಶ ನೀಡಲಾಗುತ್ತದೆ. LED ಪರದೆ ಅಳವಡಿಸಲಾಗಿರುತ್ತದೆ. ಕಾರ್ಯಕ್ರಮ ಮುಕ್ತಾಯವಾದ ನಂತರ ಎಲ್ಲರೂ ಒಳಗಡೆ ಹೋಗಿ ನೋಡಬಹುದು. ದಯಮಾಡಿ ಯಾವುದೇ ಗೊಂದಲಕ್ಕೆ ಅವಕಾಶವಿಲ್ಲದೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ನಾವು ಕನ್ನಡ ಭವನ ನಿರ್ಮಾಣ ಮಾಡಿದ್ವಿ. ಏನು ಅದಕ್ಕೆ ನಿಂತಿದ್ದಂಥದ್ದನ್ನ ಪೂರ್ಣ ಮಾಡಿ ಸುಮಾರು ಹಣ ಕೊಡಿಸಿ ಅದನ್ನ ಲೋಕಾರ್ಪಣೆ ಮಾಡಿದ್ವಿ. ಅದು 850 ಆಸನಗಳ ಭವನ. ಅಲ್ಲಿ ಕೂಡ ನಿರ್ವಹಣೆ ಸಮಸ್ಯೆ, ಇವೆಲ್ಲವನ್ನ ನಾನು ಗಮನಿಸಿ ಇಲ್ಲಿ ನಿರ್ವಹಣೆ ಆಗ್ತಕ್ಕಂಥದ್ದು ಬಹಳ ಮುಖ್ಯ. ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ನಾವು ಇಲ್ಲಿ ಖರ್ಚು ಮಾಡಿರ್ತಕ್ಕಂಥದ್ದು ಸದ್ವಿನಿಯೋಗ ಆಗಬೇಕು ಮತ್ತು ನಾವು ಏನು ಹೆಸರಿಟ್ಟಿದ್ದೇವೆ ಆ ಹೆಸರಿಗೆ ಚ್ಯುತಿ ಬರದ ರೀತಿಯಲ್ಲಿ ಅಲ್ಲಿ ಕೆಲಸಗಳ ಕಾರ್ಯಗಳು ಆಗ್ಬೇಕು ಅಂತಕ್ಕಂಥದ್ದು, ಅದು ಎಲ್ಲರಿಗೂ ಮುಟ್ಟಬೇಕು ಅಂತಕ್ಕಂಥ ಆಲೋಚನೆ ಮಾಡಿ ಅಲ್ಲಿ ಒಂದು ಅನುಭವ ಕೇಂದ್ರ ಅಂದ್ರೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ಆ ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗ್ಬೇಕಾದ್ರೆ ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಭಾಷಣ ವೇದಿಕೆಗಳಲ್ಲಿ ಮಾಡೋದು ಮತ್ತೊಂದು ಮುಖ್ಯ. ಅದಕ್ಕಿಂತ ಮುಖ್ಯವಾಗಿ ಮಕ್ಕಳು ಮತ್ತು ಹಿರಿಯರು ಯಾರಿವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಶಾಲೆಯಲ್ಲಿ ಓದ್ತಾರೆ ಬಿಡ್ತಾರೆ ಬೇರೆ ವಿಚಾರ, ಆದರೆ ಎಷ್ಟು ಅವರ ಬಗ್ಗೆ ಜ್ಞಾನ ಅಥವಾ ಅವರ ಬದುಕಿನ ಬಗ್ಗೆ, ಅವರ ಕಷ್ಟ ನೋವುಗಳ ಬಗ್ಗೆ, ಅವರ ಸಾಧನೆಯ ಬಗ್ಗೆ, ಅವರ ಬದ್ಧತೆಯ ಬಗ್ಗೆ, ಅವರ ಜೀವನದ ಪಯಣ, ಇವೆಲ್ಲವನ್ನ ಇವತ್ತು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದಕ್ಕೆ ಅಲ್ಲಿ ನಾವು ಒಂದು ರೀತಿ ಎಕ್ಸಿಬಿಷನ್ ಅಥವಾ ಮ್ಯೂಸಿಯಂ ಅಂತ ರೀತಿಯಲ್ಲಿ ನಾವು ಪ್ಯಾನೆಲ್ಸ್ ಅನ್ನು ಹಾಕಿದ್ದೀವಿ. ಅಂಬೇಡ್ಕರ್ ಭವನದ ಮುಂದೆ ಕಂಚಿನಲ್ಲಿ ನಿರ್ಮಿಸಿರುವ ಅಂಬೇಡ್ಕರ್ ಪುತ್ಥಳಿ ಮತ್ತು ಮೇಣದಲ್ಲಿ ನಿರ್ಮಿಸಿರುವ ಬುದ್ಧ ಪುತ್ಥಳಿಯನ್ನು ಅಂದೇ ಉದ್ಘಾಟಿಸಲಾಗುವುದೆಂದು ತಿಳಿಸಿದರು. ಆಜಾದ್ ಚೌಕದ ಅಭಿವೃದ್ಧಿ, ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ, ಸಭಾಭವನವನ್ನು ಸಹ ಅಂದೇ ಲೋಕಾರ್ಪಣೆಗೊಳಿಸಲಾಗುತ್ತದೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ, ಪಂಚಾಯತ್ ರಾಜ್ ಇಲಾಖೆಯ ಸಚಿವ ಈಶ್ವರ ಖಂಡ್ರೆ, ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್, ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ತಿಳಿಸಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.